ಅತ್ತಾಗಿಂದ ಇತ್ತಾಗ ದಾಟ್ಬೇಕಂತ ಕೆಲಸ ಕೆಳಗ ಅಂಡರ್ ಗ್ರೌಂಡ್ ಮಾಡ್ಯಾರಿ ಬ್ರಿಡ್ಜ್. ಯಾಕೋ ಸ್ವಲ್ಪ ಏನಾಗೈತೆ ಏನೋ ಗೊತ್ತಿಲ್ಲ, ಸ್ವಲ್ಪ ಬಂದ್ ಐತ್ರಿ ಅದ. ನಮ್ಮೂರಿನ ಯಾರ್ಯಾರೋ ಒಂದ್ ಸ್ವಲ್ಪ ಹುಡುಗರು ಸಿಗರೇಟ್ ಮತ್ತೆ ಡ್ರಿಂಕ್ಸಿಗೆ ಉಪಯೋಗಿಸತಾರಂತ. ಸ್ವಲ್ಪ ನಮ್ಮೂರಿನ ಅನ್ನಗಳು ಒಂದ್ ಸ್ವಲ್ಪ ನೋಡಿ ಕೆಲ್ಸ ಬಿಗು ಮಾಡ್ಬೇಕು. ನಾನು ವ್ಲಾಗಿಂದ ಕೇಳಂತೀನಿ ಅವ್ರನ್ನ. ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೀರಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಬಡ್ಡಿ ಹುಡುಗ ಮತ್ತು ಹಳ್ಳಿ ಹುಡುಗ. ಸಪೋರ್ಟ್ ಮಾಡಿರಿ. ಏನಾದರೂ ಸೈಯದ್ ಕಬಡ್ಡಿ ವ್ಲಾಗಿಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಈ ವಿಡಿಯೋ ಒಳಗೆ ಏನಪ್ಪ ಅಂತಂದ್ರೆ, ಪ್ರತಿ ವಾರ ನಾನು ವ್ಲಾಗ್ ಮಾಡ್ಬೇಕಂತ ಕೆಲಸ ಹೋದಾಗೆಲ್ಲ ಬರೀ ಉಡಾತನದ್ದು ಮಾಡಿದ್ದೀನಿ. ಇವತ್ತು ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಅದಕ್ಕೆ ಹೋಗ್ಬೇಕಾಗೈತಿ. ಬರೀ ಹೋಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ ದೇವ್ರ ಗುಡಿ ವಿಷಯ ಕೇಳಿದ್ಗಳೇನ ಹೋಗ್ಬೇಕಂತ ಕೆಲಸ ಭಾಳ ಆಸೆ ಇಟ್ಕೊಂಡೇನಿ, ಏನೋ ಕ್ಯೂರಿಯಾಸಿಟಿ ಇಟ್ಕೊಂಡೇನಿ. ಅರ್ಧಂಬರ್ಧ ನಿಧಿನೂ ಆಗೈತ್ರಿ. ಯಾಕಂದ್ರೆ ಹೋಗಬೇಕಂತ ಕೆಲಸ ಭಾಳ ತಲೆಯಾಗಿತ್ತು. ಇವತ್ತು ಅದನ್ನು ಈಡೇರಿಸ್ಬೇಕಂತ ಕೆಲಸ ಹೊಂಟೀನಿ. ಮತ್ತು ಒಳ್ಳೆ ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಮುಂದಿನ ವಿಡಿಯೋ ಶೇರ್ ಮಾಡಿರಿ. ಮತ್ತು ಯೂತ್ಸ್ ಯಾರು ಅಲ್ಲಿ ವ್ಲಾಗ್ ಮಾಡಿಲ್ಲ, ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿದೆ. ಅದನ್ನು ಕಟ್ ಮಾಡಿ ವ್ಲಾಗ್ ಮಾಡ್ತೀನಿ, ಹಿಂಗೆ ಸಪೋರ್ಟ್ ಮಾಡಿರಿ. ಆ್ಯಕ್ಚುಲಿ ಚಿನ್ನಿನ ಹೋಗ್ಬೇಕಂತಿತ್ತು, ಬಟ್ ಏನು ಮಾಡೋದು, ಚಿನ್ನಿ ಬ್ಯಾಡ ಅಂತ ಬಸ್ಸಿಗೆ ಹೋಗುವ, ಬಸ್ಸಿನ ಜರ್ನಿ ಮಾಡುವ ಈ ವ್ಲಾಗ್ ಒಳಗೆ. ಇದಪ್ಪ ಯಾರು ಇವ್ರಲ್ಲ? ಕರೆಕ್ಟ್ ಟೈಮ್ 8:30 9 ಗಂಟೆ ಹಾಕ್ಬಂದೈತೆ ನೋಡ್ರಿ. ಈಗ ಸದ್ಯ ನಾ 3 ಬಸ್ ಸ್ಟ್ಯಾಂಡ್ ಕಡೆ ಹೊಂಟಾನಿ. ಸಂಡೇ ರೀ, ಇವತ್ತು ಯಾರು ಬಸ್ ಸ್ಟ್ಯಾಂಡ್ದಾಗ ಯಾರು ಇಲ್ಲೇ ಇಲ್ಲ. ಹತ್ತಾದ್ರೆ ಬುಚ್ಚು ಅಂತಿತ್ತು ನಾ 3 ಬಸ್ ಸ್ಟ್ಯಾಂಡ್. ಬುಚ್ಚು ಅನ್ನತಿಲ್ಲ. ಮೂರು ದಾರಿಗೆ ಫಿಕ್ಸ್ ಇರತ್ತವ, ಏನು ಮಾಡೋಕ್ಕಾಗೋದಿಲ್ಲ. ರೋಡ್ ಒಂದು ಕ್ರಾಸ್ ಮಾಡೋಣ. ಫೈನಲಿ ಟೈಮ್ ಬಂತು. ಟೈಮ್ ಹತ್ತಿ ಕೆಲಸ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ, ಧಾರವಾಡ. ಆಫ್ಟರ್ ಲಾಂಗ್ ಟೈಮ್ ಆಟೋದೊಳಗೆ ಹೊಂಟೈತ್ರಿ. ಕರೆಕ್ಟ್ ನೀವು ಬಸ್ ಸ್ಟಾಪ್ ಬಂದೀವ್ರಿ ಧಾರವಾಡ. ಈಗ ರಾಣೆಬೆನ್ನೂರು ಬಸ್ ಹತ್ಬೇಕು ನೋಡ್ರಿ. ಈಗ ಹುಡ್ಕೊಂಡು ಹೋಗ್ಬೇಕು. ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ನಮಸ್ಕಾರ ರೀ ಫ್ಯಾಮಿಲಿ. ನಾವು ಇವತ್ತು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಹೊನ್ನತ್ತಿ ಎನ್ನುವ ಗ್ರಾಮಕ್ಕೆ ಬಂದೇವ್ರಿ. ಇಲ್ಲೇ ಹೊನ್ನಮ್ಮ ದೇವಿಯ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿನಿ ನೋಡ್ರಿ. ಫೈನಲಿ ನಾವು ಹೊನ್ನಮ್ಮ ದೇವಿ ದೇವಸ್ಥಾನಕ್ಕೆ ರೀಚ್ ಆಗೇವ್ರಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇಟ್ಟರ.
ಈ ಹೊನ್ನಮ್ಮ ದೇವಿ ದೇವಸ್ಥಾನ ಭಾಳ ಹಳೇದ್ರಿ. ಈ ದೇವರಂತೂ ಭಾಳ ಸತ್ಯತೆ ಐತ್ರಿ. ನಿನ್ನೆ ಮೊನ್ನೆವರೆಗೂ ನಾ ಸುದ್ದಿಯಾಗಿ ನಿನ್ನ ಕಂಡು ಮರೆತೆ ನನ್ನೆನ. ದೇವರಿಗೆ ಬಾಳೆಹಣ್ಣು ಮತ್ತು ಒಳ್ಳೆ ತೆಂಗಿನಕಾಯಿ, ಕರ್ಪೂರ, ಊದಿನ ಕಡ್ಡಿ ಇವನ್ನೆಲ್ಲ ತೊಗೊಂಡೇವ್ರಿ. ಮತ್ತು ಒಳ್ಳೆ ಈಗ ದರ್ಶನ ಮಾಡಕ್ಕೆ ಬಂದೀವಿ. ಮಧ್ಯಾಹ್ನ 2 ಗಂಟೆ ಆಗೈತಿ. ನಾನು ಧಾರವಾಡ 9:30 10 ಗಂಟೆಗೆ ಬಿಟ್ಟಿದ್ದೆ. ಈಗ ಬಂದು ರೀಚ್ ಅದ ನೋಡ್ರಿ ಹೊನ್ನತ್ತಿಗೆ. ಭಾಳ ಪವಾಡ ಐತಂತ್ರಿ ಈ ಗುಡಿದ. ನಾನು ಒಂದು ಹರಕೆ ಹೊತ್ಕೊಂತೀನಿ. ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ದೇವ್ರಿಗೆ ಹಂಗ ಹೋಗ್ಬಾರ್ದಲ್ರಿ, ಅದ್ರ ಸಂಬಂಧ ಸ್ವಲ್ಪ ಕೈಕಾಲ ಮರಿ ತಕ್ವಾಕ ಇಲ್ಲಿ ಬಂದಿನಿ. ಇಲ್ಲಿ ಮಾಡಿದಾರ ನೋಡ್ರಿ ಸೆಟಪ್ ಪೂರ. ಇಲ್ಲೇ ಕೈಕಾಲ ಮರಿ ತಕ್ಕೋದು ಮಾಡಿದಾರ ಗುಡಿ ಪೂರ. ಈಗ ಅದ್ರ ಫ್ರಂಟ್ ಮುಂದೆ ಹೋಗ್ತೇನ್ರಿ. ಈಗ ಸ್ವಲ್ಪ ಇಲ್ಲೇ ಕೈಕಾಲು ತಕ್ಕೊಂಡು ಏನು ಮಾಡೋದಿಲ್ಲ. ಬರ್ರಿ ಇಲ್ಲೇ ಬರ್ರಿ. ನಾವು ಧಾರವಾಡದವ್ರ, ನೀವು? ಹಾಂ, ನಿಮ್ದು ಯಾವ್ರ? ಎಲ್ಲಿ ಬರ್ತೈತ್ರಿ ಅದು? ಯಾವ ಡಿಸ್ಟಿಕ್? ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗದಿಂದ ಇಲ್ಲಿ ಬಂದಿರಿ? ಎಷ್ಟು ದಿವಸ ಅದು ಬಂದೆ? ಒಂದು 4 ದಿನ 3 ದಿನ ಆಯ್ತಣ್ಣ. ಹೌದಾ? ಹಾಂ 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 ಹಾಂ. ಇವ್ರು ನಿಮ್ಮ ತಂಗಿ ಏನಿವ್ರ? ಹೌದಾ? ಕ್ಯೂಟ್ ಅದಾರ. ಹೆಂಗದ ರೀ ನಮ್ಮ ಚೋಟಾ ಗ್ಯಾಂಗ್? ಎಲ್ಲಾದರೂ ಸಿಕ್ಕಾಬಿಡ್ತಾರ ಅವ್ರು. ಹೋಗ್ಬರ್ರಿ, ದರ್ಶನ ಮಾಡೋಣ ಒಳಗೆ ಹೋಗಿ. ಹುಡುಗನ್ ಅಜ್ಜಿ ಮಾತೇ ಬರೋಲ್ಲ. ಇವರು ಹುಡುಗನ್ ತಂದೆ ಮಾತೇ ಆಡೋಲ್ಲ. ಇವಳು ಹುಡುಗನ್ ತಂಗಿ ಮಾತೇ ನಿಲ್ಸಲ್ಲ. ಇವರು ಗುಡಿ ಎಂಟ್ರೆನ್ಸಿಗೆ ಬಂದೀವ್ರಿ. ಈಗ ಗುಡಿ ಒಳಗೆ ದೇವಿ ಪ್ರದರ್ಶನ ಮಾಡಂತಾರ.
ಅವ್ರೇನದ ಇಷ್ಟಾರ್ಥಗಳು ತೀರ್ತಾವಂತಂದ್ರೆ ಅದ ಕಲ್ಲು ಹೇಳ್ತೈತ್ರಿ. ಇಷ್ಟಾರ್ಥಗಳು ತೀರೋದಿಲ್ಲ ಅಂದ್ರೆ ಅದು ಏನಾದ್ರೂ ಹೇಳುದೇ ಇಲ್ಲ. ಅದು ಒಂದು ನೋಡ್ರಿ, ಈಗ ಅಕ್ಕ ಎಬ್ಸಾತಾರ. ನೋಡ್ರಿ, ಇಲ್ಲಿ ಇಷ್ಟಾರ್ಥಗಳು ಈಡೇರಿದಿಲ್ಲ ಅಂತಂದ್ರೆ ಅದು ಹೇಳುದೇ ಇಲ್ಲ. ಅಲ್ಲಿ ಕಾಯಿ ಹೊಡೆ ಅಂತಾರ. ಕಾಯಿ ಹೊಡಿಲಂಗ ಹಂಗ ಒಳಗೆ ಬಂದಿದ್ದೀವಿ ನಾವು. ಕಾಯಿ ಹೊಡಿಲಂಗ ಹಂಗ ಒಳಗೆ ಬಂದಿದ್ದೀವ್ರಿ. ಇವತ್ತು ಸಂಡೇ ಆದ್ರಿಂದ ಸಿಕ್ಕಾಪಟ್ಟಿ ಮಂದಿ ಬಂದೈತ್ರಿ ಇಲ್ಲಿ ಆಲ್ರೆಡಿ. ನೋಡ್ರಿ, ಇಲ್ಲಿ ತೆಂಗಿನಕಾಯಿ ಸಿಕ್ಕಾಪಟ್ಟಿ ಹೊಡಿತಾರೆ. ಮತ್ತು ಒಳ್ಳೆ ಭಕ್ತಾದಿಗಳು ಭಾಳ ಮಂದಿ ಅದಾರಿ ಇಲ್ಲಿ. ಹೊನ್ನಮ್ಮ ತಾಯಿ ಮಣಿದೇವ್ರನು ಭಾಳ ಅದಾರಿ ಇಲ್ಲಿ. ಮತ್ತು ಅವ್ರ ಮಣಿದೇವ್ರು ಅನ್ಕೊಂತರಿ ಪೂರ. ಹಿಂಗೆ ಎಂಟ್ರಿ ಬಂದ ಇದರಿ ಗುಡಿ. ಮತ್ತು ಇಲ್ಲೇ ಕಾಯಿ ಹೊಡಿದತ್ತ ಇಲ್ಲೇ ರೀ, ಉದಿನ ಕಡ್ಡಿ ಆತ ಇಲ್ಲೇ ಹಚ್ಚದ. ಹಂಗೆ ಒಳಗೆ ಪ್ರೊಸೀಜರ್ ಇಲ್ಲ. ಇದೇ ಎಂಟ್ರೆನ್ಸ್ ನೋಡ್ರಿ, ಗುಡಿ ಎಂಟ್ರೆನ್ಸ್. ಇದು ಹೊನ್ನಮ್ಮ ದೇವಿ ಗುಡಿ ಎಂಟ್ರೆನ್ಸ್ ರೀ ಫಸ್ಟ್. ಪ್ರವಾಸಿಗರು ಬಂದವ್ರಿಗೆ ಇಲ್ಲೆಲ್ಲ ಶೆಡ್ ಮಾಡಿಸಿದಾರಿ ಪೂರ. ಬಿಸಿಲಾಗ ಇದು ಆಗಬಾರ್ದು ಅಂತೇಳಿ ಇಲ್ಲಿ ಕಮಿಟಿ ಅವ್ರ ಇಲ್ಲಿದೆಲ್ಲ ಮಾಡಿದಾರಿ ಪೂರ. ಇದೆಲ್ಲ ಹೊರಾಂಗಣ ರೀ. ಇದೆಲ್ಲ ಬಂದವರಿಗೆ ಕುಂದ್ರಾಕ ಮತ್ತು ಒಳ್ಳೆ ನೆಳಾಗಿರ್ಲಿ ಅಂತ ಕೆಲಸ ಮಾಡಿಸಿದಾರಿ ಇಲ್ಲಿ. ಅಲ್ಲಿ ದರ್ಶನ ಆಯ್ತ್ರಿ ಈಗ ಪೂರ ನಮ್ದ. ಇಲ್ಲಿ ಹೊಂಟಿವಿ ನೋಡ್ರಿ. ನೀವೇನ್ ನೋಡ್ತೀರಲ್ಲ, ಇದು ಹೊನ್ನಮ್ಮ ತಾಯಿ ದೇವಸ್ಥಾನದ ಹಿಂದಿನ ಸೈಡ್ ಐತ್ರಿ. ಇದು ಇಲ್ಲೆಲ್ಲ ಪೂರ್ತಿ ಕುಂದ್ರೋಕೆ ಸೆಟಪ್ ಮಾಡಿಬಿಟ್ರ ಇಲ್ಲಿ ಕಮಿಟಿ ಅವರಿಗೆ ಮಾತ್ರ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಬೆಸ್ಟ್ ಕೆಲಸ ಮಾಡಿದಾರ. ಬಂದವರಿಗೆಲ್ಲ ಕುಂದ್ರೋಕೆ, ಅವರಿಗೆ ವಸತಿ ಇದನ್ನೆಲ್ಲ ಮಾಡಕ್ಕೆ ಬೆಸ್ಟ್ ಮಾಡಿದಾರೆ ನೋಡ್ರಿ. ಇದೆಲ್ಲ ಅದ ಈ ರಾಣೆಬೆನ್ನೂರಿಂದ ಹೊನ್ನತ್ತಿ ಅನ್ನೋ ಗ್ರಾಮದೊಳಗ ಇದು ಹೊನ್ನಮ್ಮ ದೇವಿ ಟೆಂಪಲ್ ಐತಲ್ರಿ. ಇದು ಭಾಳ ಹಳೇ ಕಾಲದಂತ್ರಿ. ಮತ್ತು ಇಲ್ಲಿ ಪವಾಡಗಳು ಭಾಳ ನಡೆದಾವ. ಮತ್ತು ಅದ್ರ ಸಂಬಂಧ ಇಷ್ಟು ಜನ ಎಲ್ಲ ಬಂದು ತಾಯಿಗೆ ಹೂವು ಕಾಯಿ ಹಣ್ಣು ಮಾಡ್ತಾರೆ. ಬೇಡ್ಕೊಂಡವ್ರು ಬೇಡಿಕೆನ ತೀರಿಸಿ ಇಲ್ಲಿ ಹೋಗ್ತಾರೆ. ಈಗ ನಾವಿರೋದ ಹೊನ್ನಮ್ಮ ತಾಯಿ ದೇವಸ್ಥಾನದ ಬ್ಯಾಕ್ ಸೈಡ್ ರೀ. ಏನಪ್ಪ ಮುಸ್ಲಿಮ್ ಆಗಿ ಹಣಿಗೆ ಭಂಡಾರ ಹಚ್ಚಾನಂತೇಳಿ ಅನ್ನೋಂಗಿಲ್ರಿ. ಇಲ್ಲಿ ಭೇದ ಭಾವ ಇಲ್ರಿ ಈ ದೇವಸ್ಥಾನದೊಳಗೆ. ಮಸ್ಜಿದ್ ಆದ್ರೂ ಹಂಗರಿ, ಮತ್ತು ಒಳ್ಳೆ ಚರ್ಚ್ ಆದ್ರೂ ಅಷ್ಟೇ. ನಮಗೆ ನಾವೆಲ್ಲಾರನು ಹಿಂಗೆ ಸ್ವಾಗತ ಮಾಡ್ತೀವ್ರಿ. ಅದಕ್ಕಾಗಿ ಆ ತಾಯಿ ಭಂಡಾರ ನನ್ನ ಹಣಿ ಮೇಲೆ ಐತ್ರಿ. ಅದ್ರ ಸಂಬಂಧ ನಾನು ಭಂಡಾರ ಹಾಕಿದ್ದೆ. ಮುಸ್ಲಿಮ್ ಹಿಂದೂ ಅಂತ ಕೆಲಸ ಕಾಮೆಂಟ್ ಒಳಗೆ ಪಾರ್ಸಲಿಟಿ ಮಾಡ್ಬೇಡ್ರಿ. ಎಷ್ಟೋ ಮನೆಗಳ ಪವಾಡ ನಡೆದಾವ್ರಿ. ಮತ್ತು ಒಳ್ಳೆ ಎಷ್ಟೋ ಮನೆತನಗಳ ಮಣಿದೇವ್ರು ಈ ಹೊನ್ನಮ್ಮ ತಾಯಿ ಅಂತಾರಿ. ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗತೈತಿ. ನಮ್ಮ ಧಾರವಾಡ ನಿಯರ್ ಇರೋದು ಸೌದತ್ತಿ ಎಲ್ಲಮ್ಮ ರೀ. ಈಗ ಹಾವೇರಿ ಕಡೆ ಮತ್ತು ರಾಣೆಬೆನ್ನೂರು ಸೈಡ್ ಇರೋದು ಈ ಹೊನ್ನತ್ತಿ ಅನ್ನೋ ಗ್ರಾಮದೊಳಗೆ ಹೊನ್ನಮ್ಮ ದೇವಿ ದೇವಸ್ಥಾನ ಐತಿ. ನೀವು ಒಮ್ಮೆ ಬಂದು
ವಿಸಿಟ್ ಕೊಡ್ರಿ. ಎಷ್ಟು ಶಾಂತತೆಯಿಂದ ಐತಂತಂದ್ರೆ ಹೆವಿ ಶಾಂತತೆಯಿಂದ ಐತ್ರಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹೇಮಾವತಿ ಪಟ್ಟಣ ಹೊನ್ನತ್ತಿ ಎಂಬ ಗ್ರಾಮದಲ್ಲಿ ಶ್ರೀ ಹೊನ್ನ ನಾಗದೇವತಾ ದೇವಸ್ಥಾನವಿದೆ. ಈ ದೇವಸ್ಥಾನವು ಪವಾಡಕ್ಕೆ ಪ್ರಸಿದ್ಧಿ ಪಡೆದಿದ್ದು ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು ಹೀಗೆ ಕರ್ನಾಟಕದಾದ್ಯಂತ ಸಹಸ್ರಾರು ಭಕ್ತರನ್ನ ಸೆಳೆಯುವಲ್ಲಿ ಅಚ್ಚರಿ ಮೂಡಿಸಿದೆ. ಹಾಗಾದ್ರೆ ಪವಾಡ ನಡೆಯುವಂತಹ ಅದ್ಯಾವ ಘಟನೆ ಈ ಜಾಗದಲ್ಲಿ ನಡೀತು ಅನ್ನೋದರ ಬಗ್ಗೆ ಶ್ರೀ ಹೊನ್ನ ನಾಗದೇವತಾ ದೇವಸ್ಥಾನದ ಮಲ್ಲಿಕಾರ್ಜುನ ಅರ್ಚಕರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಆಚೆ ಕಡೆ ಹೊಲ್ದಾಗ್ರಿ ಗುಡ್ಸಿ ಹಬ್ಬಕ್ಕೆ ಜಾಲಿನ GCP ಹಬ್ಬ ಒಕ್ಕರ ಅದ ಅವಾಗ ಅದ ಸಪ್ಪ ಎತ್ತದ ಬೋರ್ಗಡೆ ಅವ್ನು ಹೊಡ್ಯಾಕದ ಬೋರ್ಗಡೆ ಹೊಡೆ ಹೊತ್ತಾಗ ಅವ್ನ ಮಾಲಕ ಫೋನ್ ಹಚ್ಚಿದ. ಏನಪ್ಪ ಅಂತ ಕೇಳಿದ. ಫೋನ್ ಹಚ್ಚಿದ. ಹಿಂಗ ಹಾವು ಅರ್ಧ ಮುರ್ಧ ಮಾಡೀನಿ ಏನ್ ಮಾಡ್ಬೇಕಂತ ಕೇಳಿದವ. ಕೇಳತಿಗೆ ಏನಾಯ್ತು, ಯಾವ ಅವನತಿಗೆ ನಾಗರಾವನತಿಗೆ ಮುಗಿಸ್ಬಿಡ ಅಂತ ಹೇಳಿದ ಅವನಿಗೆ. ಮತ್ತ ಅದನ್ನ ಹಾವ ಇಟೆ ಚೆಲ್ಲಿ ಕಡಿಗೆ ಮುಗಿಸಿದ. ಗಾಡಿಗೆ ಹೊಡೆದು 7 ಅಡಿ ಬಿಚ್ಚಿ ಹೊಡ್ಯಾಕ್ ಹೋಗಿತ್ತ ಅವನ್ನ. ರಪ್ಪ ಅಂತ ನೆಲಕ್ಕ ಬಿದ್ದಾಗ ಅದ ಅವಾಗ ಇಟೆ ಚೆಲ್ಲಿ ಹತ್ತಿಕಿದ. ಅದ ಅಲ್ಲೇ ಪ್ರಾಣ ಹೋಗ್ತದ. ಪ್ರಾಣ ಹೋದ್ಲಿ ಏನ್ ಮಾಡಿದಂದ್ರೆ ಗಾಡಿ ಬಂದ್ ಮಾಡಿ ಆ ಹಾವ ನೋಡಿದವ ಸತತಿಲ್ಲ ಅಂತ ಪೂರ್ತಿ ಮುಗಿಸಿದಾಗ ತಗೊಂಬಂದು ಮುಳ್ಳು ಅಂತ ಜೂಂಡು ಮಾಡಿ ಕಸದಲ್ಲಿ ಇಟ್ಟು ಅವ ಅದಕ್ಕೊಂದನಿ ಹಾಲು ಹಾಕಿ ಹಚ್ಚಿ ಒನತಿ ಹೋದ. ಒನತಿ ಹೋದ್ಲಿಗೆ ಒಂದ್ ಕಪ್ ಚಾ ಕೊಡ್ರಿ ಅಂತ ಅಂದ. ಚಾ ಕೊಟ್ರೆ ಕುಡಿಯಕ್ ಆಗಿಲ್ಲ ಅವನಿಗೆ. ಯಾಕಂದ್ರೆ ಇಲ್ಲೇ ಅರ್ಧ ತಾಸ್ನಾಗ ಹಾಲಿ ಅವ್ನ ಕಣ್ಣು ಮುಂದ್ ಹಾಕದ್ವು ಹಾವು ನೋಡತ್ಲಿಗೆ ಅವನಿಗೆ. ಚಾ ಕುಡಿ ಅಂತಂದು ಕೊಟ್ರ ಚಾ ಕುಡಿಯೋದಾಗ್ಲಿಲ್ಲ ಅವ್ನ ಕಡೆಯಿಂದ. ಒಳಕತ್ತಿದ್ದ. ಯಾಕ ಏನಂತ ಕೇಳಿದ. ಇಲ್ಲ ಹಿಂಗಾಗಿ ಹಾವು ಹೊಡೆದೆ ನನ್ನ ಕಣ್ಣು ಹೋಗ್ಯವ ಅಂತಂದು. ಅರ್ಧ ತಾಸ್ನಾಗ ನನ್ನ ಕಣ್ಣು ಹೋಗ್ಯಬಿಟ್ಟವ ಅಂತಂದು ಒಳಕತ್ತಿದ್ದ. ಆಮ್ಯಾಗ ಅವ್ರ ತಂದೆ ತಾಯಿ ಫೋನ್ ಹಚ್ಚಿ ಕರೆ ಕಳಿಸಿದಾಗ ಅವ್ರು ಎಲ್ಲರೂ ಬಂದ್ರು. ಬಂದ್ ಅವ್ರು ಏನಾಯ್ತು ದವಾಖಾನೆ ಕರ್ಕೊಂಡ್ರು. ಯಾರು ಹಿಡಿಲಿಲ್ಲ ಅವನ್ನ. ಹಿಡಿಲಿಲ್ಲ ಅಂತ ಸುಬ್ರಹ್ಮಣ್ಯ ಕರ್ಕೊಂಡ್ ಹೋದ್ರು. ಆ ಸುಬ್ರಹ್ಮಣ್ಯಾಗ ಅವ್ರು ಹೇಳಿದ್ರು. ಅಲ್ಲಿ ಪಂಚಾಂಗ ತರಿಸಿ ಕೇಳಿಸಿದ್ರು ಅವ್ರು. ಇಲ್ಲ ಅಲ್ಲಿ ಒಂದು ದೇವ್ರ ಐತಿ ಅಂತ ಹೋರಿ ನಿನ್ ಕಣಿ ಕಾಣಿಸ್ತಂತ ಹೇಳಿದ್ರು ಅವ್ರು. ಆ ತರ ಬಂದು ಅಲ್ಲಿ ಇದೈತಿ ಗರಡ. ಆ ಗರಡದಿಂದ ಹುಡುಕಿ ಅಂತ ಬಂದು ಆ ರಸ್ತೆ ನಿಂತ್ಕೊಂಡು ಇಲ್ಲಿ ಮುಡತಲ್ಲಿ ಎಬ್ಬರಿ ಹಂಗಿಂದಾಗ 4 ಮಂದಿ ಎಬ್ಬಿಂದಾಗ ಈ ಮುರು ಸಿಗ್ತದ. ಇದು ಈ ದೇವ್ರ ಕಾಣ್ತದ. ಇಲ್ಲೆಲ್ಲಾ ಫುಲ್ ಜಾಲಿ ಇರ್ತದ. ಜಾಲಿ ಒಡನೆ ಒಳಗತ್ತದ. ಭೂಮಿ ಒಳಗತ್ತದ. ಈಗ ನೆಪ್ಪಿದಾಗ ಅವಾಗ ಗೊತ್ತಾಗ್ತದೆ ದೇವ್ರ ಐತಿ ಅನ್ನೋದು. ಆ ಆಮ್ಯಾಗ ಇದನ್ನ ಏನ್ ಮಾಡಿದ್ರು ಅಂದ್ರೆ ಕ್ಲೀನ್ ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದಾಗ ಈ ದೇವ್ರ ಮೂರ್ತಿ ಕಾಣಂಗ್ ಮಾಡಿದ್ರು ಅವ್ರು. ಆ ಅರ್ಧ ಮುರ್ಧ ಮಾಡಿದ್ದು ಈ ತಗೊಂಬಂದು ಈ ದೇವ್ರ ಸಿಕ್ಕಿದಾಗ ಸಂಸ್ಕಾರ ಮಾಡಿದ್ರು. ಇಲ್ಲೇ ಈಗ ನಾಗದೇವತೆ ಗುಡಿ ಎದುರಿಗೆ ಸಂಸ್ಕಾರ ಮಾಡಿದಾಗ ಅದನ್ನ ಹೋಗಿ ಬೂದಿ ಹೊಳೆ ಚೆಲ್ಲಿ ಬಂದ್ರು. ಹೋಗಿ ಅದನ್ನ ಒಂದ್ ದಿವ್ಸ ರಾತ್ರಿ ಇಲ್ಲೇ ಈ ದೇವ್ರ ತಾಲೆ ಇದ್ದವ. ಆಮ್ಯಾಗ 3 ದಿವ್ಸನ ಮತ್ತ ಅವನ್ನ ಯಾರನ್ನ ಮುಗಿಸಿರ್ಲಿಲ್ಲ. ಅವನ್ನ ಇಲ್ಲೇ ಇದ್ರು ಅವ್ರು. 7 ದಿವ್ಸ ತನಕ ಇಲ್ಲೇ ಇದ್ರು ಅವ್ರು. ಇಲ್ಲೇ ಇದ್ದು ಇದು ಮಾಡಿ ಆಮ್ಯಾಗ ಇಲ್ಲಿ ಜನ ಬಹಳ ದಟ್ಟಡೆ ಆಗತ್ತ.
ಬರೋದು ನೋಡೋದು ಹೋಗೋದು ಭಯಂಕರ ಜನ ಬಂತಿರ್ಲಿಲ್ಲ. ಇಲ್ಲಿ ಬೇಡಿಕೆಂದ 6 ದಿವಸ ಇತ್ತು. 6ನೇ ದಿವಸಕ್ಕ ಕಣ್ಣು ಬಂದಿದ್ದಾಗ ದಿನಕ್ಕೆ ಸಾಯಂಕಾಲ ಮನೆಗೆ ಹೋದ. ಇಲ್ಲಿಂದ ಈ ಜನ ಹೆಂಗ್ ಬಂದ್ರಂದ್ರ ಇಲ್ಲಿ ಹವೇನ್ ಪವಾಡ ಆಗತ್ಲಿಗೆ ಎಲ್ಲಾ ಜನನು ಬಂದತ್ತಿಲ್ಲ. ಒಂದು ಬೆಂಗಳೂರಿಂದ ಹಿಡಿದು ಮೈಸೂರು ಮಠನು ಬಂದತ್ತಿಲ್ಲ ಜನ. ಆ ತರ ಇಲ್ಲಿ ಅಭಿವೃದ್ಧಿ ಆಗಿ ಈ ಕೆಲಸ ಕಾರ್ಯಗಳನ್ನು ಅವ್ರ ತಕ್ಕಂತ ಬೇಡಿಕೆಯನ್ನು ಎಲ್ಲಾ ಈಡೇರು. ಮಕ್ಕಳ ಸಂಬಂಧ, ಸಂತಾನ ಭಾಗ್ಯ, ಮನೆ ಸಮಸ್ಯೆ, ದೋಷದ ಬಗ್ಗೆ ಎಲ್ಲಾ ಪರಿಹಾರನೂ ಆಗಿದೆ. ಅವ್ರು ಬೇಡಿಕೆಂದು ಏನ ಮಾಡಿಕೊಂಡು ಮನಸ್ಸಿನಲ್ಲಿ ಮಾಡ್ಕೊಂಡು ಹೋಗಿದಾರಲ್ಲ ಎಲ್ಲ ನೆರೆಯದವು. ಅವ್ರು ಬಂದು ಪ್ರತಿ ಹುಣಿಗೂ ಅಮಾಸಿಗೂ ಪ್ರಸಾದ ಇರೋದಿಲ್ಲ. ಅಮಾಸಿಗೊಮ್ಮೆ ಅನ್ನ ದಾಸೋಗ ಇರೋದೈತಿ. ಯಾರೇನಾಗದೋಷ ಹಾವು ಹೊಡೆದವ್ರು, ಅರ್ಧಂಬರ್ಧ ಹಾವು ಹೊಡೆದವ್ರು, ಟ್ಯಾಕ್ಟ್ರಿ ಹತ್ತಿಸಿದವ್ರು ಬಂದಾಗ ಎಲ್ಲರಿಗೆ ಸಮಸ್ಯೆ ಎಲ್ಲ ನಡೆಯದವು. ಅವ್ರ ಅಭಿವೃದ್ಧಿ ಕಾರ್ಯಗಳು ಆಗಿದಾವ. ನೌಕರಿ ಸತಿ ಬೇಡಿಕೆಂದ್ರೆ ಅವರು ಆಗಿದಾವು. ಎಲ್ಲಾ ಕೆಲಸಗಳನ್ನ ಆಗಿದಾವು. ಇದು ನಾಗರಾಜ ಮತ್ತು ಇದು ನಾಗದೇವತೆ. ಮಕ್ಕಳು ಆಗ್ಲಿಲ್ಲ ಮಕ್ಕಳು ಕೊಟ್ಟಾಳ್ರಿ. ಅವ್ರು ಏನೋ ಲಗ್ನ ಆಗಿಲ್ಲ, ಎಷ್ಟಲ್ಲ ಇದನ್ನ ಲಗ್ನ ಆಗಿಲ್ಲ ಅಂದ್ರೆ ಲಗ್ನ ಮಾಡಾಳ್ರಿ. ಅವನ್ನೆಲ್ಲ ಅರಿಕೆನ ಪೂರೈಸ್ರಿ. ಮತ್ತ ಹಂಗ ಪವಾಡ ಆಗ್ತಾ ಹೊಂಟು ಇದು ಉದ್ಭವ ಆಗಿ ಮಾಡ್ಕೊಂತ ಅರ್ಕಿಗಂಟು ಎಲ್ಲ ಕಟ್ಕೊಂತ ದೇವಿ ಎಲ್ಲ ನೆಡ್ಸಾಕತ್ತ. ಜನರ ಪ್ರೀತಿಯಿಂದ ಅಮ್ಮಗೆ ಏನಂತ ಕರೀತಾರೆ? ನಾಗದೇವತಿ. ತನ್ನ ದೃಷ್ಟಿಯು ಸಂಪೂರ್ಣವಾಗಿ ಕುಂದು ಹೋಗುತ್ತಿರುವುದನ್ನ ಗಮನಿಸಿದ ಚಾಲಕನು ಅಕ್ಕಪಕ್ಕದ ಜನರಿಗೆ ಸರ್ಪವನ್ನು ಕೊಂದ ವಿಚಾರವನ್ನು ತಿಳಿಸುತ್ತಾನೆ. ಚಾಲಕನ ಮಾತನ್ನು ಆಲಿಸಿದ ಹೊನ್ನತಿಯ ಗ್ರಾಮಸ್ಥರು ನಡೆದ ನೈಜ ಘಟನೆಯ ಬಗ್ಗೆ ವಿಷಯ ತಿಳಿದು ಆಶ್ಚರ್ಯಗೊಳ್ತಾರೆ ಮತ್ತು ಚಾಲಕನನ್ನ ಕರೆದುಕೊಂಡು ಆಸ್ಪತ್ರೆಗೆ ಕೂಡ ಸೇರಿಸ್ತಾರೆ. ಆದ್ರೆ ಅಲ್ಲಿ ವೈದ್ಯರು ಅವರಿಗೆ ಬೇರೆ ಕಡೆ ಚಿಕಿತ್ಸೆ ಪಡೆಯುವಲ್ಲಿ ತಿಳಿಸ್ತಾರೆ. ನಂತರ ಚಾಲಕನನ್ನು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಡಿಸ್ತಾರೆ. ನಂತರ ನಡೆದದ್ದು ಇತಿಹಾಸ. ಫ್ರೆಂಡ್ಸ್, ನಿಮ್ಗೂ ಕೂಡ ನಾಗದೋಷವಿದ್ರೆ, ಹಾವು ಅರ್ಧಂಬರ್ಧ ಹೊಡೆದಿದ್ರೆ, ಟ್ರ್ಯಾಕ್ಟರ್ ಹತ್ತಿಸಿದ್ರೆ, ಪದೇ ಪದೇ ಹಾವಿನ ಕನಸು ಬೀಳ್ತಿದ್ರೆ, ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಒಮ್ಮೆ ಈ ನಾಗಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪುನೀತರಾಗಿ. ಫ್ರೆಂಡ್ಸ್, ಈ ವಿಡಿಯೋ ಕಬಡ್ಡಿ ಅಂತ ಐತಿ ನೋಡ್ರಿ. ಹಾ, ಈ ಟೆಂಪಲಿಗೆ ಬಂದಾಗ ಇದನ್ನೊಂದು ತಗೋದು ಮರಿಬೇಡ್ರಿ. ಈ ತಮ್ಮ ಕಡೆ ತಗೋದು ಮರಿಬೇಡ್ರಿ. ನಾನು ತಗೊಂಡೆ, ಜಸ್ಟ್ ಅವನ್ನ ಖಾಲಿ ಕಟ್ಟಿದ ನೋಡ್ರಿ. ಇದ್ಯಾಕೆ ಕಟ್ತಾರಪ್ಪ ಅಂತಂದ್ರೆ ಕಾಲು ನೋವು ಜಾಸ್ತಿ ಇರ್ತಾವಲ್ಲ, ಕಡಿಮೆ ಆಕೈತಿ. ಅದಕ್ಕೆ ಪ್ಯೂರ್ ಕುರಿ ಹುಲ್ಲನ್ನಿಂದ ಮಾಡಿರ್ತಾರೆ. ಇದ ಹೊನ್ನಮ್ಮ ತಾಯಿ ದೇವಸ್ಥಾನದ ಎಂಟ್ರಿ. ಓ ಐಡಿ ಬರ್ಕೊಡ್ಲೆ, ಬರ್ಕೊಡ್ದೆ ತಡಿಯ. ಏನ್ ಮಾಡಂತ ನೀವು ಅಂತ ನೋಡಕತ್ತ. ದೇವ್ರಿಗೆ ಬಂದೆ ಅಂದ್ರೆ ಇವೆಲ್ಲ ಇರಬೇಕ. ನೋಡಿದ್ರಲ್ಲ ರೀ ಹೊನ್ನಮ್ಮ ತಾಯಿ ದೇವಸ್ಥಾನ ಹೆಂಗಿತ್ತಂತ ಕೆಲಸ. ನಾವಿನ್ನ ನಮ್ಮ ಧಾರವಾಡಕ್ಕೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ರಾಣೆಬೆನ್ನೂರಿಂದ ಧಾರವಾಡ ಸೀದಾ ಮಣಿಗೇರಿ. ಮತ್ತು ಈ ಲಾಗ್ ಹೆಂಗಿತ್ತಂತ ಕೆಲಸ ಕಮೆಂಟ್ ಮಾಡ್ರಿ, ಮತ್ತು ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ ಆದಷ್ಟು.